ನಮಸ್ಕಾರ, ನಾನು ಶುಭ. ಕರಿಬೇವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು, ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ ಅನ್ನೋರಿಗೆ ಒಂದು ಟಿಪ್ಸು. ಮೊದಲು ನೀವು ಕರಿಬೇವು ತಗೊಂಡಿದ್ದ ತಕ್ಷಣ ಕ್ಲೀನ್ ಮಾಡ್ಕೋಬೇಕು. ಮತ್ತು ಆ ಕಡ್ಡಿಯಲ್ಲಿ ಕೆಳಗಡೆ ಎಲೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಿ. ಮತ್ತು ಒಂದು ಗ್ಲಾಸಲ್ಲಿ ನೀರು ತಗೊಂಡು ಈ ಥರ ಇಡೋದ್ರಿಂದ ನೀವು ಕರಿಬೇವು ಫ್ರಿಡ್ಜ್ ಇಲ್ದಿರಾನೇ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಸೆಕೆಂಡ್ ಟಿಪ್ಸು, ಈ ಥರ ಟಿಶ್ಯೂ ಪೇಪರ್ ತಗೊಳ್ಳಿ. ಒಂದು 2 ಪೇಪರ್ ತಗೊತಾ ಇದ್ದೀನಿ. ಇಲ್ಲ ನಮ್ಮ ಮನೇಲಿ ಟಿಶ್ಯೂ ಪೇಪರ್ಸ್ ಇಲ್ಲ, ನಾವೇನು ಮಾಡೋದನ್ನೋರು ಮಾಮೂಲಿ ಪೇಪರ್ ಆದರೂ ಇರುತ್ತಲ್ಲ ಅದನ್ನು ಬೇಕಾದರೂ ತಗೋಬೋದು. ಈ ಥರ ಹ್ಯಾಂಡ್ ವಾಶ್ನು ಸ್ಪ್ರೇ ಮಾಡ್ಕೋಬೇಕು ನೀಟಾಗಿ. ಇಲ್ಲ ನಮ್ಮ ಮನೇಲಿ ಹ್ಯಾಂಡ್ ವಾಶು ಇಲ್ಲ ಅನ್ನೋರು ಶಾಂಪೂ ಅಂತೂ ಇರುತ್ತಲ್ಲ, ನೀವು ಬಳಸೋ ಯಾವುದೇ ಶಾಂಪೂ ಆಗಲಿ ಒಂದು ಶಾಂಪೂನು ಅಂದರೆ ಒಂದು ಚಿಕ್ಕ ಪ್ಯಾಕೆಟ್ ಒಂದು ಶಾಂಪೂನ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಿಸಿಲಲ್ಲಿ ಇಟ್ಟು ನೋಡಿ, ಫುಲ್ ಡ್ರೈ ಆಗೋಗ್ಬಿಡಬೇಕು. ಫುಲ್ ಡ್ರೈ ಆಗೋದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾವೆಲ್ಲನ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೆ ಹ್ಯಾಂಡ್ ವಾಶ್ ಕಳಿಸ್ಬೇಕಂದ್ರೆ ಆಗಲ್ಲ. ಇಲ್ಲ ಸೋಪ್ ಎತ್ಕೊಂಡೋಗಿ ನೀವು ಯೂಸ್ ಮಾಡಿದ್ಮೇಲೆ ಮತ್ತೆ ಬ್ಯಾಗಲ್ಲಿ ಇಡೋಕ್ಕೂ ಆಗಲ್ಲ. ಈ ಥರ ನೀವು ಮಾಡಿ ಇಟ್ಕೊಬಿಟ್ಟಿದ್ದೀರಂತಂದರೆ ಒಂದು ಬಾಕ್ಸಲ್ಲಿ ನಾನೊಂದು ಸ್ವಲ್ಪ ತೋರಿಸಿದ್ನಲ್ಲ, ನೀವು ಈ ಥರನೇ ಜಾಸ್ತಿನೂ ಮಾಡ್ಕೋಬೋದು. ನೋಡಿ, ನಾನು ಮಾಡ್ಕೊಂಡಿರೋ ಇದಕ್ಕೆ 2 ಟಿಶ್ಯೂ ಪೇಪರ್ ಮಾಡ್ಕೊಂಡಲ್ಲ, ಒಂದಿಷ್ಟ ಆಗುತ್ತೆ. ಇದನ್ನು ನೀವು ಯಾವುದನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. ಬ್ಯಾಗಲ್ಲಿ ತುಂಬ ಒಂದು ಚಿಕ್ಕ ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀರಿ ಅಂದರೆ ಬ್ಯಾಗಲ್ಲಿ ಎತ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಯೂಸ್ ಮಾಡೋದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಮಕ್ಕಳಿಗಷ್ಟೇ ಸ್ಕೂಲ್ಗೆಲ್ಲ ಕಳಿಸ್ತೀವಿ ಅಂತಂದರೆ ಈ ಥರ ಮಾಡಿ ಇಟ್ಕೊಬಿಟ್ರೆ ಒಂದು ಸ್ವಲ್ಪ ಅವ್ರು ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀರಿ ಅಂತಂದರೆ ಅವರು ಯಾವಾಗ ಬೇಕಾದರೂ ಬಳಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನ ಇವಾಗ ಸೋಪೆಲ್ಲ ಎತ್ಕೊಂಡು ಹೋದರೆ ತೇವ ಆದಮೇಲೆ ಬ್ಯಾಗಲ್ಲಿ ಇಡೋಕ್ಕೂ ಚೆನ್ನಾಗಿರಲ್ವಲ್ಲ. ಇದನ್ನು ತುಂಬ ಚೆನ್ನಾಗಿ ನೀವು ಕ್ಯಾರಿ ಕೂಡ ಮಾಡ್ಬೋದು. ನಾನು ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಯಾವಾಗ ಬೇಕೋ ಆವಾಗ ನಿಮಗೆ ನೋಡಿ ಒಂದೊಂದೇ ಈ ಥರ ತಗೋಬೋದು. ಮತ್ತು ಬಾಕ್ಸ್ ಮುಚ್ಚಳ ಹಾಕ್ಬಿಟ್ಟು ಎತ್ತಿಕ್ಕೋಬೋದು. 3ನೇ ಟಿಪ್ಸು, ಈ ಥರ ವೇಸ್ಟ್ ಬಾಕ್ಸ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೇಲಿರುತ್ತೆ. ನಾವೇನಾದರೂ ಆಚೆಯಿಂದ ತಗೊಂಡು ಬಂದಾಗ ಈ ಥರ ಬಾಕ್ಸ್ ಕೊಡ್ತಾರಲ್ಲ, ಇದಕ್ಕೆ ನಾನು 4 ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಈ ಥರ ಡಬಲ್ ಟೇಪ್ ಮೆತ್ತಿಸ್ಬಿಟ್ಟು ನಿಮ್ಮ ಬಾತ್ರೂಮಲ್ಲಿ ಮೆತ್ತಿಸ್ಬಿಡಿ. ಇವಾಗ ಬ್ರಷ್ಗಳಿಗೆ ಕ್ಯಾಪ್ ಕೊಟ್ಟಿರ್ತಾರೆ, ಅದನ್ನು ನಾವು ಕಳ್ದಾಕ್ಬಿಟ್ಟಿರ್ತೀವಲ್ಲ, ನೀವು ಈ ಥರ ಬಾಕ್ಸಲ್ಲಿ ಇಡೋದ್ರಿಂದ ನೀವು ಬಳಸ್ಕೊಂಡಿದ್ದಾದಮೇಲೆ ಬಾಕ್ಸ್ ಮುಚ್ಚಳ ಹಾಕೆತ್ತಿಕ್ಕಿದ್ರೆ ಜಿರಳೆಗಳು ಅಲ್ಲಿ ಓಡಾಡೋದಿಲ್ಲ. 4ನೇ ಟಿಪ್ಸು, ಬೇವಿನ ಸೊಪ್ಪು ನಾನು ಎಲ್ಲ ಸಿಕ್ಕಾಗ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಸ್ಟೋರ್ ಮಾಡ್ತೀನಿ. ಒಂದು ಬಟ್ಲು ತಗೊಳ್ಳಿ, 1 ಟೇಬಲ್ ಸ್ಪೂನ್ ಅರಿಶಿನ, ಕಾಫಿ ಪುಡಿ 1 ಟೇಬಲ್ ಸ್ಪೂನು, ಯಾವುದೇ ಕಾಫಿ ಪುಡಿ ಆಗಲಿ ಬಿಡಿ. ಬೇವಿನ ಸೊಪ್ಪು ನಾನು ಹೇಳಿದ್ನೆಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದು ನಾನು ಪೌಡ್ರ್ ಮಾಡಿಟ್ಕೊಂಡಿರೋದು ಮನೆಯಲ್ಲೇ 1 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರು ಒಂದು ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೀರು ಇರಬಾರ್ದು, ಆ ಕಡೆ ಗಟ್ಟಿಯಾಗಿ ಮೀಡಿಯಮ್ಮಾಗಿ ನೋಡಿಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ. ಮತ್ತು ಟಿಶ್ಯೂ ಪೇಪರ್ ತಗೊತಾ ಇದ್ದೀನಿ. ನೀವು ನ್ಯೂಸ್ ಪೇಪರ್ ಬೇಕಾದರೂ ತಗೋಬೋದು, ನನ್ನ ಹತ್ರ ಇದೆ. ಇಲ್ಲ ನಮ್ಮ ಮನೇಲಿ ಇಲ್ಲ, ನಾವೇನು ಮಾಡೋದನ್ನೋರು ನ್ಯೂಸ್ ಪೇಪರ್ ಅಂತೂ ಇರುತ್ತಲ್ವ, ನ್ಯೂಸ್ ಪೇಪರ್ಗೆ ಈ ಪೇಸ್ಟ್ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಗ್ಯಾಪ್ ಇಲ್ದಿರ. ಹಂಗೆ 2 ಟಿಶ್ಯೂ ಪೇಪರ್ಗೂ ಸೇಮ್ ಹಿಂಗೆ ಮಾಡ್ಕೊಬಿಡಬೇಕು. ನಾನು 2 ಟಿಶ್ಯೂ ಪೇಪರ್ಗೆ ಸೇಮ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ಇವಾಗ ಬಿಸಿಲಿದ್ರೆ ಬಿಸಿಲಲ್ಲಿಡಿ, ಬಿಸಿಲಿಲ್ಲ ಅನ್ನೋರು 1 ಇಂಚ್ ಮೇಲೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಡ್ರೈ ಆಗೋಗುತ್ತೆ. ಅಂದರೆ ಬಿಸಿಲಿದ್ರೆ ಬಿಸಿಲಲ್ಲೇ ಇಡಿ. ಅಕಸ್ಮಾತ್ ಇವಾಗ ಬಿಸಿಲಿಲ್ವಲ್ಲ, ನಾವೇನು ಮಾಡೋದನ್ನೋರಿಗೆ ಇದೊಂದು ಟಿಪ್ಸು. ಮತ್ತು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಟ್ಕೊಳ್ಳಿ. ಇದನ್ನು ಈ ಥರ ಸುತ್ತಬಿಟ್ಟು ಯಾವುದನ್ನ ಒಂದು ವೇಸ್ಟ್ ಗ್ಲಾಸು ಹಂಗೆ ತಗೊಂಡು ಅದ್ರ ಒಳಗಡೆ ಇಡಿ. ಬೆಂಕಿ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ, ಮತ್ತು ನೀವೇ ಕೈಯಲ್ಲಿ ಈ ಥರ ಆರಿಸ್ಬಿಡಿ. ಮತ್ತು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಅರಿಶಿನ, ಕಾಫಿ ಪುಡಿ, ಬೇವಿನ ಸೊಪ್ಪು ಸ್ಮೆಲ್ಲೇ ಮನೆಯೆಲ್ಲ ಇರುತ್ತೆ. ಈ ಸ್ಮೆಲ್ಗಂತೂ ನಿಮಗೆ ಮನೇಲಿ ಒಂದು ಸೊಳ್ಳೆ ಕೂಡ ಬರಲ್ಲ. ಸಂಜೆ ಟೈಮ್ ನೀವು ಈ ಥರ ಮಾಡಬೇಕು. ಎಲ್ಲ ಹೊಗೆ ಎಲ್ಲ ಮನೆಯೆಲ್ಲ ನೋಡಿ, ಆ ಗ್ಲಾಸ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾನು ಮನೆಯೆಲ್ಲ ಹೊಗೆ ಬಿಡ್ತಾಯಿದ್ದೀನಿ. ಮತ್ತು ಬಾಗಿಲು ಹಾಕ್ಬಿಡ್ಬೇಕು. ಈ ಥರ ನಾವು ಕೆಮಿಕಲ್ ಪ್ರಾಡಕ್ಟ್ಸೇ ಬಳಸಲ್ಲ. ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅನ್ನೋರು, ಇವಾಗ ಮಳೆ ಬೀಳ್ತಾ ಇದೆಯಲ್ಲ, ಸೊಳ್ಳೆ ಜಾಸ್ತಿ ಇದ್ದಾಗಂತೂ ನೀವು ಒಂದು 15 ದಿನಕ್ಕಾಗೋ ಅಷ್ಟು ಮಾಡಿಟ್ಕೊಬಿಡಿ. ನೋಡಿ, ನಾನು ಮಾಡಿದ್ದೆಲ್ಲ ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀನಿ. ಲಾಸ್ಟ್ ಟಿಪ್ಸು, ನಮಗೆ ಪಾತ್ರೆ ಇಕ್ಕಕ್ಕೆ ಜಾಗನೇ ಇಲ್ಲ ಅನ್ನೋರು, ಇವಾಗ ಕುಟ್ಟಣಿಗೆ ಕಲ್ಲಂತೂ ಇರುತ್ತಲ್ವ, ನಾವು ಏನು ಮಾಡ್ತೀವಿ, ಪಾತ್ರೆ ಅಲ್ಲಲ್ಲಿ ಇಟ್ಬಿಡ್ತೀವಿ, ಅದು ನೋಡೋಕ್ಕೂ ಚೆನ್ನಾಗಿರಲ್ಲ. ನೀವೇನು ಮಾಡಬೇಕು, ಕುಟ್ಟಣಿಗೆ ಕಲ್ಲು ಮೇಲೆ, ಕುಟ್ಟಣಿಗೆ ಕಲ್ಲಂತೂ ಇಟ್ಟಿರ್ತೀರಲ್ಲ, ಅದ್ರ ಮೇಲೆ ಎಷ್ಟು ಪಾತ್ರೆ ಆಗುತ್ತೋ ಅಷ್ಟು ಪಾತ್ರೆಗಳು ಒಂದ್ರ ಮೇಲೆ ಒಂದು ಈ ಥರ ಜೋಡಿಸಿ ಒಂದು ಸೈಡ್ಗೆ ಇಟ್ಬಿಟ್ರೆ ನಿಮಗೆ ಪಾತ್ರೆ ಇಡೋಕ್ಕೆ ಸ್ಟ್ಯಾಂಡಲ್ಲಿ ಜಾಗ ಇಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.